ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ವಿದ್ಯೆಯ ಬಹುಮುಖ್ಯ ಗುರಿ ಎಂದರೆ ಮಕ್ಕಳಿಗೆ ಬೇರೆಯವರ ಜೊತೆ ಕೂಡಿ ಬಾಳುವುದನ್ನ ಕಲಿಸೋದು ಅಂತ ಹೇಳ್ತಾ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಬನ್ನಿ ಸ್ವಾಗತಿಸಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ. ನಮಸ್ಕಾರಮ್ಮ. ಗುರುಜಿ, ಇವತ್ತು ಮಂಗಳವಾರ, ಇವತ್ತು ಯಾವೆಲ್ಲ ವಿಶೇಷತೆಗಳಿಂದ ಕೂಡಿದೆ ಈ ದಿನ ಮತ್ತು ಏನೆಲ್ಲ ಒಂದು ವಿಚಾರಗಳನ್ನ ತಿಳಿಸ್ಕೊಡ್ಲಿಕ್ಕೆ ನಮಗ್ ಬಂದಿದ್ದೀರಾ ಇವತ್ತು ಅಂತ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಮಂಗಳವಾರ ವಿಶೇಷವಾಗಿರ್ತಕ್ಕಂಥ ದಿನ. ಈ ಪಂಚಮಿ ಅನುಗ್ರಹವನ್ನು ಪಡೆದಿರತಕ್ಕಂಥ ದಿನ. ಪಂಚಮಿ ಮಂಗಳವಾರ ಬಿದ್ದಾಗ ಸಾಕ್ಷಾತ್ ನಾಗದೇವತೆಗಳ ಸ್ಮರಣೆ ಅಂತ ಹೇಳ್ತೀವಿ, ಕುಜನ ಸ್ಮರಣೆ ಅಂತೀವಿ, ರೋಗ ದೋಷಗಳ ನಿವಾರಣೆ ಮಾಡ್ತಕ್ಕಂಥ ರಾಹು ಸ್ಮರಣೆ ಅಂತೀವಿ. ಇಂಥ ಒಂದು ದಿನ ಸಾಕ್ಷಾತ್ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತಥಾ ಏತಾನಿ ನವನಾಮಾನಿ ನಾಗನಾಂಚಮಾತ್ಮನಂ ಸಾಯಂಕಾಲೇ ಪಟೆ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ತತ್ಪುರುಷಾಯ ವಿದ್ಮಹೇ ಸಹಸ್ರಪಾಣಾಯ ಧೀಮಹಿ ತನ್ನೋ ನಾಗೇಂದ್ರ ದೇವತಾ ಪ್ರಚೋದಯಾತ್. ಇವತ್ತೇ ನಾಗೇಂದ್ರ ಲೋಕದಿಂದ ಯಕ್ಷ ಕಿನ್ನರ ಕಿಂಪುರುಷಗಳ ದೇವತೆಗಳ ಒಂದೊಂದು ಲೋಕಗಳು ಹೇಗಿದೆಯೋ, ಈ ನಾಗಲೇಖದ ವಿಶೇಷವಾಗಿರ್ತಕ್ಕಂಥ ಆ ಲೋಕದಲ್ಲಿ ನಾಗರಾಜ ಅನ್ನೋನು ಯಾರು? ಸಾಕ್ಷಾತ್ ನಾಗರಾಜ ಅಂದರೆ ನಾಗದೇವತೆಗಳಿಗೆ ರಾಜನಾಗಿರ್ತಕ್ಕಂಥವ್ರು, ಅವನೇ ತಕ್ಷಕ. ಇಂಥ ಒಂದು ತಕ್ಷಕನ ಜೊತೆಗೆ ನೀವು ಎಲ್ಲ ಸುರುಚಿ ಅನ್ನೋ ತಾಯಿ ಆ ಜೊತೆಗೇ ಇರ್ತಾಳೆ. ಸುರುಚಿ ಜೊತೆ ನಾಗರಾಣಿ ಆಗಿರ್ತಕ್ಕಂಥವಳು ನಾಗರಾಜ ಅಂತಕ್ಕಂಥ ಹೆಸರನ್ನ ನಾಮಕರಣವನ್ನು ಗಂಡು ಹೆಣ್ಣು ಎರಡೂ ಭೇದ ಭಾವಗಳಿಲ್ಲದೆ ವಿಶೇಷವಾಗಿ ನಾಗರಾಜ ಅಂತ ಕರೆದು ಬಿಡ್ತೀವಿ. ಆದರೆ ಅದು ನಾಗರಾಜ ಅಲ್ಲ, ನಾಗರಾಣಿ. 12 ವಿಶೇಷವಾಗಿರ್ತಕ್ಕಂಥ ವರ್ಷಗಳು ಮಾತ್ರ ಹಾವಿಗೆ, 12 ವರ್ಷದ ವಿಶೇಷವಾಗಿರ್ತಕ್ಕಂಥ ದ್ವೇಷ ಹಾವಿಗೆ. ಇಂಥ ಒಂದು ಹಾವಿನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನೋದು ಬಹಳ ವಿಶೇಷ. ಅದು ತನ್ನ ಪರೆಯನ್ನು ಯಾವ ಊರಲ್ಲೋ, ಯಾವ ಮನೆಯಲ್ಲೋ, ಯಾವ ಕ್ಷೇತ್ರದಲ್ಲೋ ಎಲ್ಲಾದರೂ ಹತ್ತಿರದಲ್ಲಿ ಪರೆಯನ್ನು ನೋಡಿದ್ರೇ ಸಾಕು, ನಮ್ಮ ದೋಷಗಳು ದೂರವಾಗುತ್ತೆ. ಆದರೆ ಪರೆಗಳು ಸಿಗೋದಿಲ್ಲ. ಪರೆಗಳು ಅಕಸ್ಮಾತ್ ಸಿಕ್ಕದಲ್ಲಿ ಸಾಕಷ್ಟು ಜನ ಬಿಸಾಕ್ಬಿಡ್ತೀರಾ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಎಷ್ಟೋ ಜನ ವಶೀಕರಣ ಮಾಡ್ಕೊಳ್ಳೋಕ್ಕೋಸ್ಕರ ಇಟ್ಕೊತಾರೆ. ಇನ್ನಷ್ಟು ಜನ ಸಂತಾನ ಅಭಿವೃದ್ಧಿ ಇಲ್ಲದಿದ್ದ ಪಕ್ಷದಲ್ಲಿ ಹಾವಿನ ಆ ಪರೆ ಜೊತೆಗೆ ವಿಶೇಷವಾಗಿ ಮೂಲ ಮಂತ್ರವನ್ನು ಹೇಳಿ ಗಂಡು ಹೆಣ್ಣಿಗೆ ಇಬ್ಬರಿಗೂ ವಿಶೇಷವಾಗಿ ಆ ದಾಂಪತ್ಯ ಜೀವನ ಸುಖವಾಗಿರಲಿ, ಒಳ್ಳೆಯ ಸಂತಾನ ಅಭಿವೃದ್ಧಿ ಆಗಲಿ. ಎಷ್ಟೋ ವರ್ಷಗಳ ನಂತರ ಸಂತಾನವೇ ಇಲ್ಲದಿದ್ದ ಪಕ್ಷದಲ್ಲಿ ಹಾವಿನ ಪರೆ ಜೊತೆಗೆ ನಾಗಲೋಕದ ಕ್ಷೇತ್ರದ ಮಂತ್ರ ಒಂದಿದೆ, ಆ ಮೂಲ ಮಂತ್ರವನ್ನು ಹೇಳಿ ಅವರಿಬ್ಬರಿಗೂ ಸೇವಿಸ್ಕೊಳ್ಳಿ ಅಂತ ತೆಗೆಸ್ಕೊಡ್ತಾರೆ. ಆದರೂ ಸಹ ಅಲ್ಲಿ ಗೋಮೂತ್ರದ ಜೊತೆನೇ ಕೊಡೋದೇ ಹೊರತು ನೀರಿನ ಜೊತೆ ಕೊಡಲ್ಲ. ಭಾಳ ವಿಶೇಷ ನೋಡಿ. ಎಲ್ಲವೂ ವಿಶೇಷವಾಗಿರ್ತಕ್ಕಂಥ ಇದರ ಜೊತೆಗೆ ಕೆಲವರು ಏನು ಮಾಡ್ತಾರೆ, ಜೀವನದಲ್ಲಿ ಸಂತಾನ ಅಭಿವೃದ್ಧಿ ಅನ್ನೋ ಸಮಯದಲ್ಲಿ ದೂರ ತಳ್ಳಿ ಹಾಕ್ಬಿಡ್ತಾರೆ. ಬೇಡಪ್ಪ, ನಾವು ಇನ್ನೊಂದಷ್ಟು ದಿವಸ ಜೀವಂತವಾಗಿರಬೇಕು, ಇನ್ನೊಂದಷ್ಟು ದಿನ ಸಂಚಾರವಾಗಿರಬೇಕು, ಇನ್ನೊಂದಷ್ಟು ದಿನ ಸುಖವಾಗಿರಬೇಕು, ಓಡಾಡ್ಕೊಂಡು ಹಾಯಾಗಿರಬೇಕು ಅಂತಾರೆ. ಆ ರೀತಿ ಮಾಡಬಾರ್ದು. ಯಾವತ್ತು ಸಂತಾನವನ್ನು ದೂರ ತಳ್ತೀರೋ ಸರ್ಪದೋಷಕ್ಕೆ ಒಳಗಾಗ್ತೀರಾ. ಅಂದ್ರೆ ಏನೋ ಅದು ಶಾಪವನ್ನು ಹಾಕಿರತ್ತಂತೆ. ಅರಿಷಡ್ವರ್ಗಗಳೆಲ್ಲ ಹೊಟ್ಟೋಗ್ಲಿ, ನಶಿಸಿ ಹೋಗ್ಲಿ ಅಂತ ಆಗೇನತ್ತೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನ ನುಂಗುಬಿಡುತ್ತಂತೆ. ಆಗ 6 ಚಕ್ರಗಳು ವೀಕ್ ಆದಾಗ ಸಂತಾನ ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಬಿಡಲ್ಲ 6 ವರ್ಷಗಳ ಕಾಲ. ತದನಂತರ ಮತ್ತೆ ಪ್ರಯತ್ನ ಅಂದರೆ ಸಂತಾನ ಅಭಿವೃದ್ಧಿಗೆ ನೀವು ಇಚ್ಛೆ ಪಟ್ರು ಹಾವು ಎಸ್ ಅನ್ನಲ್ಲ. ಹಾಗೇನು ಮಾಡಬೇಕು, ಹುಡುಕಾಡ್ತೀರಾ, ಓಡಾಡ್ತೀರಾ, ಕ್ಷೇತ್ರಕ್ಕೆ ಹೋಗ್ತೀರಾ, ಯಾರನ್ನೋ ಕೇಳ್ಕೊತೀರಾ, ಅದು ಕೊಡಲ್ಲ. ಅದಕ್ಕೆ ಹೇಳೋದು, ಜೀವನದಲ್ಲಿ ಯಾವತ್ತೂ ವಿಶೇಷವಾಗಿ ಮಳೆ ಬರುತ್ತೋ ಆ ಮಳೆ ಬರೋಕ್ಕೆ ಮೊದಲೇ ಬೀಜವನ್ನು ಬಿತ್ತಿದ್ರೆ ಮಳೆ ಬಂದಾಗ ಒಳ್ಳೆ ಫಸಲು ಬರುತ್ತೆ. ನೀವೇನು ಮಾಡ್ತೀರಾ, ಮಳೆ ಬಂದು ಹೊಟ್ಟೋದ್ರು, ನೀರು ಕೊಚ್ಕೊಂಡು ಹೋದ್ರು, ಬೀಜವನ್ನು ಬಿತ್ತದೇ ಇದ್ದ ಪಕ್ಷದಲ್ಲಿ ಸಂತಾನ ಅಭಿವೃದ್ಧಿ ಹೇಗೆ? ಇದು ನಿಜವಾದ ಪರಿಸರ. ಆ ಪರಿಕ್ರಮದಲ್ಲಿ ವಿಶೇಷ ಅಂದರೆ ಪರಿಸರ, ಪರಿಕ್ರಮ, ಪ್ರಕೃತಿ, ಈ ಮೂರೂ ವಿಶೇಷವಾಗಿ ನಮ್ಮ ಜೊತೆಗೆ ಸಹಕರಿಸಬೇಕು ಅಂದರೆ ಸಂತಾನ ಅಭಿವೃದ್ಧಿಗೆ ಜೀವಂತ ಕಾರಣನೇ ರಾಹು. ಆದರೆ ಮನುಷ್ಯನಿಗೆ ಒಂದು ಸಲ ಲೈಫಲ್ಲಿ ಆಪರ್ಚುನಿಟಿ ಸಿಗುತ್ತಂತೆ, ಮದುವೆ ಆದ ಕೂಡಲೇ ಸಂತಾನ ಅಭಿವೃದ್ಧಿ ಪಡಿಸ್ಕೋಬೇಕು.
ಅಂದರೆ ಏನು ಹೇಳ್ತಾನೆ, ಬುಧ ಸೇರಬೇಕು, ತದನಂತರ ರಾಹು ಸೇರಬೇಕು, ಶುಕ್ರನ ಅನುಗ್ರಹ ಅಥವಾ ಶನಿ ಅನುಗ್ರಹ ಇಬ್ಬರೂ ಇದ್ರೇನೆ ಸಂತಾನಾಭಿವೃದ್ಧಿ. ಈ 4 ಗ್ರಹಗಳು ಸೇರದೇ ಇದ್ರೆ ಕುಜ ಏನು ಮಾಡ್ತಾನೆ, ಖಂಡಿತ ನಾನು ಕೊಡಲ್ಲ ಅಂತಾನೆ. ಅದಕ್ಕೆ ಹೇಳೋದು, ಒಂದು ಫ್ರಿಡ್ಜ್ ಅಂತ ತಗೊಂಡ ಮೇಲೆ ಫ್ರಿಡ್ಜಲ್ಲಿ ಐಸ್ಗೆ ನೀರು ಹಾಕಿಟ್ರೇನೆ ಐಸ್ ಕ್ಯೂಬ್ ಆಗೋದು. ನೀವೇನು ಮಾಡ್ತೀರಾ, ಬಹಳಷ್ಟು ಜನ ದೋಷಗಳನ್ನ ಇಟ್ಕೊಂಡು ಆ ಫ್ರಿಡ್ಜಲ್ಲಿ ಐಸ್ ಹಾಕೋ ಪ್ರಯತ್ನವೂ ಪಡೆದೇ ಇದ್ದಾಗ ಅದೇನಾಗುತ್ತೆ, ದೋಷಗಳು ಹಾಗೇ ಉಳಿದು ಹೋಗುತ್ತೆ. ಇವತ್ತಿನ ದಿವಸ ಅಬಾರ್ಷನ್ಸ್ ಎಷ್ಟಾಗುತ್ತೆ. ಕೆಲವರು ಬೇಕು ಅಂತ ಮಾಡಿಸ್ಕೊತಾರೆ. ಹೆಣ್ಮಗುನ ಸಾಯಿಸ್ಬಿಡು, ಗಂಡು ಮಗುನ ಅಕಸ್ಮಾತ್ ಬೇಕು ಅಂತ ಎಷ್ಟೋ ವಂಶ ಪಾರಂಪರ್ಯ ಗಂಡು ಮಕ್ಕಳೇ ಹುಟ್ಟಿರ್ತಾರೆ, ಹೆಣ್ಮಗು ಹುಟ್ಟದೆ ನಮ್ಮನಿಗೆ ಲಕ್ಷ್ಮಿ ಹುಟ್ಟುಬಿಟ್ರೆ ಸಾಕಪ್ಪ ಅಂತ ಒದ್ದಾಡ್ತಿರ್ತಾರೆ. ಅಂಥವ್ರಿಗೆ ಅಕಸ್ಮಾತ್ ಹುಟ್ಟುಬಿಟ್ರೆ ತಾಂಡವಾಡ್ಬಿಡ್ತಾರೆ, ಅಯ್ಯೋ ನನ್ನ ಮಗ ಲಕ್ಷ್ಮಿ ಹುಟ್ಟಿದ್ರು. ಅದೇ ನಿಜವಾಗ್ಲೂ ಪ್ರತಿನಿತ್ಯ ಲಕ್ಷ್ಮಿ ಹುಟ್ಟುತ್ತಾ ಇದ್ರೆ ಅಯ್ಯ ಏನು ದರಿದ್ರನಪ್ಪ, 24 ಗಂಟೆ ಬರೀ ಹೆಣ್ಣು ಮಕ್ಕಳು, ಒಂದು ಗಂಡಿಲ್ಲ. ಪ್ರಯತ್ನ ಪಡು ಅಂದರೆ ಅವನ ಮನೆ ಏನಾಗಬೇಕು, ಮುಂಡಾ ಮೊತ್ತು. ಅಕಸ್ಮಾತ್ ಜೀವನದಲ್ಲಿ ಹಣೆ ಬರದಲ್ಲಿ ಹೆಣ್ಣು ಮಕ್ಕಳೇ ಆಗಿದ್ರೆ, ಗಂಡು ಮಕ್ಕಳಾಗದಿದ್ರೆ ನೀವೇನು ಮಾಡ್ತೀರಾ, ಭಾಳ ಜನ ಬೇಜಾರು ಮಾಡ್ಕೊತಾರೆ. ತಪ್ಪು. ಹೆಣ್ಣು ಮಕ್ಕಳ ಅಕಸ್ಮಾತ್ ಆದ ಪಕ್ಷದಲ್ಲಿ ಶುಕ್ರದೋಷ ಹೆಚ್ಚಾದರೇನೆ ಹೆಣ್ಣು ಮಕ್ಕಳು. ಆದರೆ ಕರ್ಮ ನಿಂತೋಯ್ತು, ಅಲ್ಲಿ ಪಿಂಡ ಇಡೋ ಕರ್ಮವನ್ನು ಕಳ್ಕೊಂಡ್ಬಿಟ್ರಿ ಅಂದರೆ ಅರ್ಥ ಏನೋ, ಜೀವನದಲ್ಲಿ ಮುಂದಿನ ವಂಶದಲ್ಲಿ ನಿಮ್ಮ ಯಾವ ಕಾಲ ಕಷ್ಟಗಳು ಬೆಳೆಯಲ್ಲ. ಗಂಡು ಮಕ್ಕಳಿದ್ದರೆ ಬೆಳೆಯೋದು, ಅಲ್ಲಿ ನಿಂತೋಯ್ತು ಅರ್ಥ ಏನು. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಸಂತೋಷ ಪಡಿ, ನಿಮ್ಮ ಕರ್ಮ ಕಳೆದು ಹೋಯ್ತು. ಅಕಸ್ಮಾತ್ ತಾಯಿ ಆದವಳು ಇರ್ತಾನೆ, ಮಗ ಆದವನು ಕೇಳ್ಕೊಂಡಂತೆ ಏನಂತ, ಅಮ್ಮ ನೀನು ಸತ್ತೋದೆ, ನಾನು ಇದ್ದಾಗಲೇ ಸತ್ತೋದೆ, ಆದರೆ ನಿನ್ನ ಕರ್ಮ ಇನ್ನು ಜನ್ಮದಲ್ಲಿ ನಿನಗೆ ಮತ್ತೆ ಪುನರ್ಜನ್ಮ ಬರಬಾರ್ದಮ್ಮ. ಯಾವ ಕಾಲಕ್ಕೂ ನೀನು ಒಂದ್ಸಲಿ ಹೊಟ್ಟೋಗಿದ್ದೆ, ನಾನು ನಿನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ, ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ, ನಾನು ಇವತ್ತು ನಿನ್ನ ಪಿಂಡವನ್ನು ಇಡ್ತಾ ಇದ್ದೀನಿ ಅನ್ಕೊತಾನೆ. ಅವನೇನು ಮಾಡ್ತಾನೆ ಗೊತ್ತಾ, ಅವನಿಗೊಂದು ಮಗು ಹುಟ್ಟಿರುತ್ತೆ, ಹೆಣ್ಮಗು ಹುಟ್ಟಿರುತ್ತೆ. ಅರ್ಥ ಏನೋ, ಇವನ್ ಮುಖಾಂತರ ಇದೇ ಲಾಸ್ಟ್ ಕರ್ಮ. ಮತ್ತೆ ತಿರುಗಿ ಬೆಳೆದಿಲ್ಲ ವಂಶ ಅಂದರೆ ಕರ್ಮದ ಫಲ ಬೆಳೆದಿಲ್ಲ. ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಯಾವತ್ತು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಮೇಲಿರೋ ಭಗವಂತನಿಗೆ ಗೊತ್ತು ಯಾವಾಗ ನಿಲ್ಲಿಸಬೇಕು, ಯಾವಾಗ ವಿಶೇಷವಾಗಿ ಬೆಳೆಸಬೇಕು ಅನ್ನೋದು. ವಂಶ ಗಂಡು ಮಕ್ಕಳಿದ್ರೆ ಮಾತ್ರ ವಂಶ ಬೆಳೆಯೋದಲ್ಲ, ಕರ್ಮ ಯಾವತ್ತು ನಿಂತು ಹೋಗುತ್ತೋ ಆವತ್ತು ವಂಶಕ್ಕೆ ಶಾಂತಿ. ಅದಕ್ಕೆ ಹೆಣ್ಣು ಮಕ್ಕಳು ಹುಟ್ಟಿದಾಗ ಸಂತೋಷ ಪಡಿ, ಗಂಡು ಮಕ್ಕಳು ಹುಟ್ಟಿದಾಗ ಆದಷ್ಟು ಬೇಗ ಮೋಕ್ಷವನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು. ಆ ರಾಹು ಶನೇಶ್ವರನ ಜೊತೆಗೆ ಎಲ್ಲ ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಹೇಳ್ತಕ್ಕಂಥ ವಿಚಾರ ತಿಳ್ಕೊಳ್ಳಿ. ಇನ್ನು ಮೇಲೆ ನಾನು ಬ್ಯೂಟಿ ಕಾನ್ಷಿಯಸ್ ಅಂತ ಸಂತಾನನ ದೂರ ತಳ್ತಾ ಇದ್ದರೆ ಯಾವ ಕಾಲಕ್ಕೂ ಆ ರೀತಿ ಮಾಡ್ಕೋಬೇಡಿ. ಯಾವಾಗ ಪ್ರಕೃತಿ ಸಹಕಾರ ಹಚ್ಚುತ್ತೋ ಆ ದಿನವೇ ನಿಮಗೆ ಸಂತಾನಾಭಿವೃದ್ಧಿ. ಇವತ್ತು ಎಷ್ಟು ದಿನ ಫಾರಿನಲ್ಲಿ ಕೂತಿದ್ದಾರೆ, ಮದುವೆ ಮಕ್ಕಳು ಏನೂ ಇಲ್ಲ. ಕೆಲವರು ಇರ್ತಾರೆ ಗಂಡ ಹೆಂಡತಿ ಬಾಂಧವ್ಯ ಇಲ್ಲ, ಮಕ್ಕಳಾಗ್ಬಿಡುತ್ತೆ, ಸಾಲದಕ್ಕೆ ಇನ್ನೊಂದು ಮಗು ಬೇಕು ಅಂತಾರೆ. ಈ ರೀತಿ ಮಕ್ಕಳು ಮಾಡಿದ ಮೇಲೆ ಆ ಮಕ್ಕಳನ್ನ ಇವಳು ಎತ್ಕೊಂಡು ಊರೂರು ಬೀದಿ ಅಲಿತಿರ್ತಾಳೆ, ಗಂಡ ಸರಿ ಇಲ್ಲ ಅಂತ ಡೈವರ್ಸ್ ಮಾಡಿ ವಾಪಸ್ ಬಂದಿರ್ತಾಳೆ. ಯಾತಕ್ಕೆ ಬೇಕು ಈ ಸುಖ? ಅದಕ್ಕೆ ಏನು ಹೇಳಿದ್ದೀನಿ, ಜೀವನದ ಸಂಸಾರ ಸಾಗರ ಒಂದು ಸಲ ಕಿತ್ತು ಹೋದರೆ ಜೀವನ ಪರ್ಯಂತ ನಿಮ್ಮ ಕರ್ಮ ಕಳೆಯೋಕ್ಕೆ ಸಾಧ್ಯವೇ ಇಲ್ಲ. ಈ ಕರ್ಮಕ್ಕೆಲ್ಲ ಕಳ್ಕೊಳ್ಳೋಕ್ಕೆ ಗೊತ್ತೇ ಇದೆಯಲ್ಲ, ಶಿವರಾತ್ರಿ ಪ್ರಯುಕ್ತ ಕಾಯ್ದಾರಿ ಬಂದೆ ವಿಚಾರ.